ರಾಜ್ಯದೆಲ್ಲೆಡೆ ಗಮನ ಸೆಳೆದಿದ್ದಂಥ ಈ ಡಿಸಿಸಿ ಬ್ಯಾಂಕ್ ಚುನಾವಣೆ ರಿಸಲ್ಟ್ ಹೊರಗೆ ಬಿದ್ದಿದೆ. ಕತ್ತಿ ಸವದಿ ಜಾದೂ ನಡೆಯಲಿಲ್ಲ. ಜಾರಕಿಹೊಳಿ ಬಣ ಮೇಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ನಿಮ್ಮ ಮುಂದೆ. ಡಿಸಿಸಿ ಬ್ಯಾಂಕ್ ಜಿದ್ದಿನ ಸಮರ, ಸೇಡಿನ ಕಾಳಗದಲ್ಲಿ ಕುಟುಂಬದ ಪ್ರತಿಷ್ಠೆ. ಹೇಗಾದ್ರೂ ಮಾಡಿ ಜಾರಕಿಹೊಳಿ ಬ್ರದರ್ಸ್ನ ಕಟ್ಟಿ ಹಾಕಬೇಕು ಅಂತ ಕತ್ತಿ ಸವದಿ ಬಣ ಬ್ರಹ್ಮಾಸ್ತ್ರ ಹೂಡಿತ್ತು. ಆದ್ರೆ ಸಾಹುಕಾರ ಹಾಕಿದ ಅದೊಂದು ವ್ಯೂಹದಲ್ಲಿ ಅದ್ಯಾವುದೂ ನಡೆದಿಲ್ಲ. ರಣಕಣದಲ್ಲಿ ರಮೇಶ್ ಕತ್ತಿ ಸವದಿ ಬಣ ಮಂಡಿಯೂರಿದೆ. ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ನಡೆಯದ ಕತ್ತಿ ಸವದಿ ಜಾದು. ಲಿಂಗಾಯತ ಅಸ್ತ್ರ ಸಕ್ಸಸ್, ಗೆದ್ದ ಜಾರಕಿಹೊಳಿ ಬ್ರದರ್ಸ್. ಪ್ರತಿಷ್ಠಿತ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ 16 ಸ್ಥಾನಗಳ ಪೈಕಿ ಜಾರಕಿಹೊಳಿ ಬಣ 12 ಸ್ಥಾನಗಳಲ್ಲಿ ಗೆಲುವು ಸಾಧಿಸಿದೆ. ರಮೇಶ್ ಕತ್ತಿ, ಲಕ್ಷ್ಮಣ ಸವದಿ ಬಣ 2 ಸ್ಥಾನಗಳಲ್ಲಿ ಗೆದ್ದು ಮುಖಭಂಗ ಅನುಭವಿಸಿದೆ. ಈ ಮೂಲಕ ಕತ್ತಿ ಸವದಿ ಬಣಕ್ಕೆ ಲಿಂಗಾಯತ ಅಸ್ತ್ರದ ಮೂಲಕವೇ ಜಾರಕಿಹೊಳಿ ಬ್ರದರ್ಸ್ ಟಕ್ಕರ್ ಕೊಟ್ಟಿದ್ದಾರೆ. ಜಾರಕಿಹೊಳಿ ಲಿಂಗಾಯತ ಅಸ್ತ್ರ. ಮೊದಲು ರಣಕಣದಲ್ಲಿ ಜಾರಕಿಹೊಳಿ ವಿರೋಧಿ ಬಣದಿಂದ ಲಿಂಗಾಯತ ಅಸ್ತ್ರ ಪ್ರಯೋಗ ಮಾಡಲಾಗಿತ್ತು. ತಕ್ಷಣ ಅಲರ್ಟ್ ಆದ ಬ್ರದರ್ಸ್ ಲಿಂಗಾಯತ ಅಸ್ತ್ರದ ಮೂಲಕವೇ ಕತ್ತಿ ಸವದಿ ಬಣಕ್ಕೆ ಪ್ರತ್ಯುತ್ತರ ಕೊಟ್ಟಿದ್ದಾರೆ. ಡೇವನ್ನಿಂದಲೂ ಲಿಂಗಾಯತರನ್ನೇ ಅಧ್ಯಕ್ಷ ಮಾಡ್ತೀವಿ ಅಂತ ಸಾಹುಕಾರ್ ರಾಜಕೀಯ ದಾಳ ಉರುಳಿಸಿದ್ದಾರೆ. ಹೀಗಾಗಿ ಜಾರಕಿಹೊಳಿ ಬ್ರದರ್ಸ್ ಪೆನಲ್ನಿಂದ ಒಟ್ಟು 16 ಸ್ಥಾನದಲ್ಲಿ 11 ಜನ ನಿರ್ದೇಶಕರ ಗೆಲುವು ಸಾಧಿಸಿದ್ರೆ 7 ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆ ಆಗಿದ್ರು. ಈ ಮೂಲಕ ಸೈಲೆಂಟ್ ಆಗಿಯೇ ಸವದಿ ಕತ್ತಿ ಬಣಕ್ಕೆ ಜಾರಕಿಹೊಳಿ ಬ್ರದರ್ಸ್ ಶಾಕ್ ಕೊಟ್ಟಿದ್ದಾರೆ. ತಟಸ್ಥ ಬಣದಲ್ಲಿರುವ ಗಣೇಶ್ ಹುಕ್ಕೇರಿ, ರಾಜು ಕಾಗಿ ಸೇರಿ 13 ಜನ ನಿರ್ದೇಶಕರು ಜಾರಕಿಹೊಳಿ ಬ್ರದರ್ಸ್ಗೆ ಬೆಂಬಲಿಸಿದ್ದಾರೆ. ಕತ್ತಿ ಕುಟುಂಬದ ವಿರುದ್ಧ ಜಾರಕಿಹೊಳಿ ಬ್ರದರ್ಸ್ ಹುಕ್ಕೇರಿ ಸೋಲಿನ ಸೇಡು ತೀರಿಸಿಕೊಂಡಿದ್ದಾರೆ. ಮತ್ತೆ ಹೊಸ ಜಾತಿ ಅಸ್ತ್ರ ಪ್ರಯೋಗ ಮಾಡಿದ್ದ ಸವದಿ ಕತ್ತಿಗೆ ಟಾಂಗ್ ಕೊಟ್ಟಿದ್ದಾರೆ. ಒಟ್ಟಾರೆ ಡಿಸಿಸಿ ಬ್ಯಾಂಕ್ ಚುನಾವಣೆಯನ್ನ ಜಾರಕಿಹೊಳಿ ಬ್ರದರ್ಸ್ ಗೆದ್ದು ಬಿಗಿದ್ದಾರೆ. ಮುಂದಿನ ದಿನಗಳಲ್ಲಿ ಸೋಲಿನ ಸೇಡನ್ನ ಕತ್ತಿ ಸವದಿ ಪಡೆ ಹೇಗೆ ತೀರಿಸಿಕೊಳ್ಳುತ್ತೆ ಕಾದು ನೋಡಬೇಕಿದೆ. ನ್ಯೂಸ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರಾಜ್ಯದೆಲ್ಲೆಡೆ ಗಮನ ಸೆಳೆದಿದ್ದಂಥ ಈ ಡಿಸಿಸಿ ಬ್ಯಾಂಕ್ ಚುನಾವಣೆ ರಿಸಲ್ಟ್ ಹೊರಗೆ ಬಿದ್ದಿದೆ. ಕತ್ತಿ ಸವದಿ ಜಾದೂ ನಡೆಯಲಿಲ್ಲ. ಜಾರಕಿಹೊಳಿ ಬಣ ಮೇಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ನಿಮ್ಮ ಮುಂದೆ. ಡಿಸಿಸಿ ಬ್ಯಾಂಕ್ ಜಿದ್ದಿನ ಸಮರ, ಸೇಡಿನ ಕಾಳಗದಲ್ಲಿ ಕುಟುಂಬದ ಪ್ರತಿಷ್ಠೆ. ಹೇಗಾದ್ರೂ ಮಾಡಿ ಜಾರಕಿಹೊಳಿ ಬ್ರದರ್ಸ್ನ ಕಟ್ಟಿ ಹಾಕಬೇಕು ಅಂತ ಕತ್ತಿ ಸವದಿ ಬಣ ಬ್ರಹ್ಮಾಸ್ತ್ರ ಹೂಡಿತ್ತು. ಆದ್ರೆ ಸಾಹುಕಾರ ಹಾಕಿದ ಅದೊಂದು ವ್ಯೂಹದಲ್ಲಿ ಅದ್ಯಾವುದೂ ನಡೆದಿಲ್ಲ. ರಣಕಣದಲ್ಲಿ ರಮೇಶ್ ಕತ್ತಿ ಸವದಿ ಬಣ ಮಂಡಿಯೂರಿದೆ. ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ನಡೆಯದ ಕತ್ತಿ ಸವದಿ ಜಾದು. ಲಿಂಗಾಯತ ಅಸ್ತ್ರ ಸಕ್ಸಸ್, ಗೆದ್ದ ಜಾರಕಿಹೊಳಿ ಬ್ರದರ್ಸ್. ಪ್ರತಿಷ್ಠಿತ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ 16 ಸ್ಥಾನಗಳ ಪೈಕಿ ಜಾರಕಿಹೊಳಿ ಬಣ 12 ಸ್ಥಾನಗಳಲ್ಲಿ ಗೆಲುವು ಸಾಧಿಸಿದೆ. ರಮೇಶ್ ಕತ್ತಿ, ಲಕ್ಷ್ಮಣ ಸವದಿ ಬಣ 2 ಸ್ಥಾನಗಳಲ್ಲಿ ಗೆದ್ದು ಮುಖಭಂಗ ಅನುಭವಿಸಿದೆ. ಈ ಮೂಲಕ ಕತ್ತಿ ಸವದಿ ಬಣಕ್ಕೆ ಲಿಂಗಾಯತ ಅಸ್ತ್ರದ ಮೂಲಕವೇ ಜಾರಕಿಹೊಳಿ ಬ್ರದರ್ಸ್ ಟಕ್ಕರ್ ಕೊಟ್ಟಿದ್ದಾರೆ. ಜಾರಕಿಹೊಳಿ ಲಿಂಗಾಯತ ಅಸ್ತ್ರ.
ಮೊದಲು ರಣಕಣದಲ್ಲಿ ಜಾರಕಿಹೊಳಿ ವಿರೋಧಿ ಬಣದಿಂದ ಲಿಂಗಾಯತ ಅಸ್ತ್ರ ಪ್ರಯೋಗ ಮಾಡಲಾಗಿತ್ತು. ತಕ್ಷಣ ಅಲರ್ಟ್ ಆದ ಬ್ರದರ್ಸ್ ಲಿಂಗಾಯತ ಅಸ್ತ್ರದ ಮೂಲಕವೇ ಕತ್ತಿ ಸವದಿ ಬಣಕ್ಕೆ ಪ್ರತ್ಯುತ್ತರ ಕೊಟ್ಟಿದ್ದಾರೆ. ಡೇ ಒನ್ನಿಂದಲೂ ಲಿಂಗಾಯತರನ್ನೇ ಅಧ್ಯಕ್ಷ ಮಾಡ್ತೀವಿ ಅಂತ ಸಾಹುಕಾರ್ ರಾಜಕೀಯ ದಾಳ ಉರುಳಿಸಿದ್ದಾರೆ. ಹೀಗಾಗಿ ಜಾರಕಿಹೊಳಿ ಬ್ರದರ್ಸ್ ಪೆನಲ್ನಿಂದ ಒಟ್ಟು 16 ಸ್ಥಾನದಲ್ಲಿ 11 ಜನ ನಿರ್ದೇಶಕರ ಗೆಲುವು ಸಾಧಿಸಿದ್ರೆ 7 ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆ ಆಗಿದ್ರು. ಈ ಮೂಲಕ ಸೈಲೆಂಟ್ ಆಗಿಯೇ ಸವದಿ ಕತ್ತಿ ಬಣಕ್ಕೆ ಜಾರಕಿಹೊಳಿ ಬ್ರದರ್ಸ್ ಶಾಕ್ ಕೊಟ್ಟಿದ್ದಾರೆ. ತಟಸ್ಥ ಬಣದಲ್ಲಿರುವ ಗಣೇಶ್ ಹುಕ್ಕೇರಿ, ರಾಜು ಕಾಗಿ ಸೇರಿ 13 ಜನ ನಿರ್ದೇಶಕರು ಜಾರಕಿಹೊಳಿ ಬ್ರದರ್ಸ್ಗೆ ಬೆಂಬಲಿಸಿದ್ದಾರೆ. ಕತ್ತಿ ಕುಟುಂಬದ ವಿರುದ್ಧ ಜಾರಕಿಹೊಳಿ ಬ್ರದರ್ಸ್ ಹುಕ್ಕೇರಿ ಸೋಲಿನ ಸೇಡು ತೀರಿಸಿಕೊಂಡಿದ್ದಾರೆ. ಮತ್ತೆ ಹೊಸ ಜಾತಿ ಅಸ್ತ್ರ ಪ್ರಯೋಗ ಮಾಡಿದ್ದ ಸವದಿ ಕತ್ತಿಗೆ ಟಾಂಗ್ ಕೊಟ್ಟಿದ್ದಾರೆ. ಒಟ್ಟಾರೆ ಡಿಸಿಸಿ ಬ್ಯಾಂಕ್ ಚುನಾವಣೆಯನ್ನ ಜಾರಕಿಹೊಳಿ ಬ್ರದರ್ಸ್ ಗೆದ್ದು ಬಿಗಿದ್ದಾರೆ. ಮುಂದಿನ ದಿನಗಳಲ್ಲಿ ಸೋಲಿನ ಸೇಡನ್ನ ಕತ್ತಿ ಸವದಿ ಪಡೆ ಹೇಗೆ ತೀರಿಸಿಕೊಳ್ಳುತ್ತೆ ಕಾದು ನೋಡಬೇಕಿದೆ. ನ್ಯೂಸ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರಾಜ್ಯದೆಲ್ಲೆಡೆ ಗಮನ ಸೆಳೆದಿದ್ದಂತ ಈ ಡಿಸಿಸಿ ಬ್ಯಾಂಕ್ ಚುನಾವಣೆ ರಿಸಲ್ಟ್ ಹೊರಗೆ ಬಿದ್ದಿದೆ. ಕತ್ತಿ ಸವದಿ ಜಾದು ನಡೆಯಲಿಲ್ಲ, ಜಾರಕಿಹೊಳಿ ಬಣ ಮೇಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ನಿಮ್ಮ ಮುಂದೆ. ಡಿಸಿಸಿ ಬ್ಯಾಂಕ್ ಜಿದ್ದಿನ ಸಮರ, ಸೇಡಿನ ಕಾಳಗದಲ್ಲಿ ಕುಟುಂಬದ ಪ್ರತಿಷ್ಠೆ. ಹೇಗಾದ್ರೂ ಮಾಡಿ ಜಾರಕಿಹೊಳಿ ಬ್ರದರ್ಸ್ನ ಕಟ್ಟಿ ಹಾಕಬೇಕು ಅಂತ ಕತ್ತಿ ಸವದಿ ಬಣ ಬ್ರಹ್ಮಾಸ್ತ್ರ ಹೂಡಿತ್ತು. ಆದ್ರೆ ಸಾಹುಕಾರ್ ಹಾಕಿದ ಅದೊಂದು ವ್ಯೂಹದಲ್ಲಿ ಅದ್ಯಾವುದೂ ನಡೆದಿಲ್ಲ. ರಣಕಣದಲ್ಲಿ ರಮೇಶ್ ಕತ್ತಿ, ಸವದಿ ಬಣ ಮಂಡಿಯೂರಿದೆ. ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ನಡೆಯದ ಕತ್ತಿ ಸವದಿ ಜಾದು. ಲಿಂಗಾಯತ ಅಸ್ತ್ರ ಸಕ್ಸಸ್, ಗೆದ್ದ ಜಾರಕಿಹೊಳಿ ಬ್ರದರ್ಸ್. ಪ್ರತಿಷ್ಠಿತ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ 16 ಸ್ಥಾನಗಳ ಪೈಕಿ ಜಾರಕಿಹೊಳಿ ಬಣ 12 ಸ್ಥಾನಗಳಲ್ಲಿ ಗೆಲುವು ಸಾಧಿಸಿದೆ. ರಮೇಶ್ ಕತ್ತಿ, ಲಕ್ಷ್ಮಣ ಸವದಿ ಬಣ 2 ಸ್ಥಾನಗಳಲ್ಲಿ ಗೆದ್ದು ಮುಖಭಂಗ ಅನುಭವಿಸಿದೆ. ಈ ಮೂಲಕ ಕತ್ತಿ ಸವದಿ ಬಣಕ್ಕೆ ಲಿಂಗಾಯತ ಅಸ್ತ್ರದ ಮೂಲಕವೇ ಜಾರಕಿಹೊಳಿ ಬ್ರದರ್ಸ್ ಟಕ್ಕರ್ ಕೊಟ್ಟಿದ್ದಾರೆ. ಜಾರಕಿಹೊಳಿ ಲಿಂಗಾಯತ ಅಸ್ತ್ರ. ಮೊದಲು ರಣಕಣದಲ್ಲಿ ಜಾರಕಿಹೊಳಿ ವಿರೋಧಿ ಬಣದಿಂದ ಲಿಂಗಾಯತ ಅಸ್ತ್ರ ಪ್ರಯೋಗ ಮಾಡಲಾಗಿತ್ತು. ತಕ್ಷಣ ಅಲರ್ಟ್ ಆದ ಬ್ರದರ್ಸ್ ಲಿಂಗಾಯತ ಅಸ್ತ್ರದ ಮೂಲಕವೇ ಕತ್ತಿ ಸವದಿ ಬಣಕ್ಕೆ ಪ್ರತ್ಯುತ್ತರ ಕೊಟ್ಟಿದ್ದಾರೆ. ಡೇ ಒನ್ನಿಂದಲೂ ಲಿಂಗಾಯತರನ್ನೇ ಅಧ್ಯಕ್ಷ ಮಾಡ್ತೀವಿ ಅಂತ ಸಾಹುಕಾರ್ ರಾಜಕೀಯ ದಾಳ ಉರುಳಿಸಿದ್ದಾರೆ. ಹೀಗಾಗಿ ಜಾರಕಿಹೊಳಿ ಬ್ರದರ್ಸ್ ಪೆನಲ್ನಿಂದ ಒಟ್ಟು 16 ಸ್ಥಾನದಲ್ಲಿ 11 ಜನ ನಿರ್ದೇಶಕರ ಗೆಲುವು ಸಾಧಿಸಿದ್ರೆ 7 ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆ ಆಗಿದ್ರು. ಈ ಮೂಲಕ ಸೈಲೆಂಟ್ ಆಗಿಯೇ ಸವದಿ ಕತ್ತಿ ಬಣಕ್ಕೆ ಜಾರಕಿಹೊಳಿ ಬ್ರದರ್ಸ್ ಶಾಕ್ ಕೊಟ್ಟಿದ್ದಾರೆ. ತಟಸ್ಥ ಬಣದಲ್ಲಿರುವ ಗಣೇಶ್ ಹುಕ್ಕೇರಿ, ರಾಜು ಕಾಗಿ ಸೇರಿ 13 ಜನ ನಿರ್ದೇಶಕರು ಜಾರಕಿಹೊಳಿ ಬ್ರದರ್ಸ್ಗೆ ಬೆಂಬಲಿಸಿದ್ದಾರೆ. ಕತ್ತಿ ಕುಟುಂಬದ ವಿರುದ್ಧ ಜಾರಕಿಹೊಳಿ ಬ್ರದರ್ಸ್ ಹುಕ್ಕೇರಿ ಸೋಲಿನ ಸೇಡು ತೀರಿಸಿಕೊಂಡಿದ್ದಾರೆ. ಮತ್ತೆ ಹೊಸ ಜಾತಿ ಅಸ್ತ್ರ ಪ್ರಯೋಗ ಮಾಡಿದ್ದ ಸವದಿ ಕತ್ತಿಗೆ ಟಾಂಗ್ ಕೊಟ್ಟಿದ್ದಾರೆ. ಒಟ್ಟಾರೆ ಡಿಸಿಸಿ ಬ್ಯಾಂಕ್ ಚುನಾವಣೆಯನ್ನ ಜಾರಕಿಹೊಳಿ ಬ್ರದರ್ಸ್ ಗೆದ್ದು ಬಿಗಿದ್ದಾರೆ. ಮುಂದಿನ ದಿನಗಳಲ್ಲಿ ಸೋಲಿನ ಸೇಡನ್ನ ಕತ್ತಿ ಸವದಿ ಪಡೆ ಹೇಗೆ ತೀರಿಸಿಕೊಳ್ಳುತ್ತೆ ಕಾದು ನೋಡಬೇಕಿದೆ. ನ್ಯೂಸ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.